ಒಂದನೊಂದೂರಲ್ಲಿ ಒಬ್ಬ ರಾಜ. ಹಾಯ್ ಫ್ರೆಂಡ್ಸ್, ನಾವು ವಿಡಿಯೋ ಮಾಡಿರೋ ಕಾರಣ ಏನಂದರೆ ನಮ್ಮ ಫ್ರೆಂಡ್ ಸುನಿಲ್ ಅವ್ರದ್ದು ಬರ್ತ್ಡೇ ಇದೆ. ಆದ ಕಾರಣ ನಾವು ಬಡವರಿಗೆ ಸಹಾಯ ಮಾಡಲು ಬಂದಿದ್ದೀವಿ. ಅಂದರೆ ಕೇಕ್ ಕಟ್ ಮಾಡಿ ಆಮೇಲೆ ಏನೆಲ್ಲ ಪಾರ್ಟಿ ಗಿಟಿ ಮಾಡೋ ಬದಲು ಬಡವರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂತ. ಅಂದರೆ ಅವ್ರಿಗೂ ಹೊಟ್ಟೆ ಪಾಡಿಗೋಸ್ಕರ ಒಬ್ಬೊಬ್ರು ಬದುಕ್ತಿರ್ತಾರೆ, ಕೂಳಿಗೋಸ್ಕರ ಅವ್ರಿಗೋಸ್ಕರ ನಾವು ಊಟ ಕೊಟ್ಟು ಅವರಿಗೆ ಖುಷಿ ಪಡಿಸ್ಬೇಕಂತ ನಾವು ಬಂದಿದ್ದೀವಿ. ಇವಾಗ ನಾವು ಊಟ ಕೊಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ಇವ್ರ ಬಗ್ಗೆ ಕೇಳೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಸಂಬಂಧಿಗಳು ಮೈ ಫುಟ್. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ. ನೀ ನಾಳೆ ನಂಬಿ ಬದುಕೋ ಕಂದ. ಯುವರಾಜ ನೀನು, ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಕಾದರು ನೋಡಲು ನಿನ್ನ ಮುಖ, ತಿಳಿಯೋ ಅವರ ಕಷ್ಟ ಸುಖ. ಹೋಗವ ಬಿಟ್ಟವ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ಅಂಗವಾಗಿ ಇವಾಗ ನಮ್ಮ ಕಾಯಕ ನಗರದಲ್ಲಿ ಬಂದು ನಾವು ಊಟ ಕೊಡ್ತಾ ಇದ್ದೀವಿ. ಬರ್ತ್ಡೇ ಮಾಡಬಾರ್ದು ಅಂತ ಹೇಳಿ ಅವ್ರಿಗೋಸ್ಕರ ಅವ್ರನ್ನ ಮಾತು ಏನಂತ ಕೇಳೋಣ. ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಮನೆ ಮನೆಯ ಬೆಳಕಾಗಿದ್ದನು. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ.